ಮೊದಲಿಗೆ ನಿಮ್ಮ ಕ್ಷಮೆ ಯಾಚಿಸಲಿಕ್ಕೆ ಬಯಸ್ತೇನೆ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಸುಮಾರು 2 ಗಂಟೆಗಳ ತಡವಾಗಿ ಬಂದಿದ್ದೇವೆ. ಸೊ ಹಾಗಾಗಿ ಸಮಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ತುಮಕೂರಿನಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಇಲ್ಲಿಗೆ ಫ್ಲೈಟ್ ಬರಲಿಕ್ಕೆ ಸುಮಾರು 1 ಗಂಟೆ ಕಾಯಬೇಕಾಗಿತ್ತು ಪರ್ಮಿಷನ್ ಸಿಗಲಿಕ್ಕೆ. ಹಾಗಾಗಿ ತಡ ಆಯಿತು. ನಿಮ್ಮ ಕ್ಷಮೆ ಕೋರಿ ಆಮೇಲೆ ನಮ್ಮ ಫ್ಲೈಟ್ಗೆ ಯಾಕೆ ಪರ್ಮಿಷನ್ ಸಿಕ್ಲಿಲ್ಲ ಅಂತಂದ್ರೆ ಮೋದಿ ಮೈಸೂರಿನಲ್ಲಿ ಇದ್ದರಿಂದ ನಮಗೆ ಪರ್ಮಿಷನ್ ಸಿಕ್ಲಿಲ್ಲ. ಅದಕ್ಕೋಸ್ಕರ ತಡ ಆಯಿತು. ನರೇಂದ್ರ ಮೋದಿಯವರು ಇವತ್ತು ಮೈಸೂರಿಗೆ ಆಗಮಿಸಿದ್ರು. ಬಂದು ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಿ ಆರೋಪವನ್ನು ಮಾಡಿ ಹೋಗಿದ್ದಾರೆ. ನಾನು ನರೇಂದ್ರ ಮೋದಿ ಅವರಿಗೆ ಒಂದು ಮಾತು ಕೇಳ್ತೇನೆ. ಚುನಾವಣಾ ಸಂದರ್ಭ ಬಿಟ್ಟರೆ ನರೇಂದ್ರ ಮೋದಿ ಅವರೇ ಕರ್ನಾಟಕಕ್ಕೆ ಪ್ರವಾಹ ಬಂದಿದ್ದಾಗ ಬಂದಿದ್ರಾ? ಬರಗಾಲ ಬಂದಾಗ ಬಂದಿದ್ರಾ? ಜನರ ಕಷ್ಟ ಸುಖ ಕೇಳಿದ್ರ? ಈಗ ಚುನಾವಣೆಗೋಸ್ಕರ ಬಂದು ಸುಳ್ಳು ಆರೋಪಗಳನ್ನು ನಮ್ಮ ಸರ್ಕಾರದ ಮೇಲೆ ಮಾಡಿ ಹೋಗಿದ್ದೀರಲ್ಲ, ಇದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡಿತಾ ಇದೆ, ಎಟಿಎಂ ಆಗಿದೆ ಅಂತಕ್ಕಂಥ ಮಾತುಗಳೆಲ್ಲ ಹೇಳಿದ್ದಾರೆ. ನರೇಂದ್ರ ಮೋದಿಜಿ, ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಮಾತ್ರ 40% ಸರ್ಕಾರ ಅಂತ ಕರೆದಿದ್ದದ್ದು. ನೀವು ಬಹಳ ಪ್ರಾಮಾಣಿಕರಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಪಕ್ಷಕ್ಕೆ 7,600 ಕೋಟಿ ರೂಪಾಯಿ ಕಾರ್ಪೊರೇಟ್ ಬಾಡಿಗಳಿಂದ ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ, ನಾನು ಕೇಳ್ತೀನಿ, ಆ ಬಾಂಡ್ಗಳ ಮೂಲಕ ನೀವು ಹಣ ಶೇಖರಣೆ ಮಾಡಿದ್ರಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ? ನೀವು ಇನ್ಕಮ್ ಟ್ಯಾಕ್ಸ್ ಅನ್ನೇ ಕಟ್ಟಿದ್ದೇನೆ ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತೀರಿ. ನೀವು ಯಾಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ? ಇದು ಅಪರಾಧ ಅಲ್ವೇ? ಈ ಅಪರಾಧದ ಹೊಣೆಯನ್ನ ಯಾರು ಹೊರ್ತಾರೆ ಅಂತಕ್ಕಂಥದನ್ನ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಬೇಕಾಗಿತ್ತು. ನಾನು ಇದು 2ನೇ ಸಾರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದೆನೂ ಒಮ್ಮೆ ಪ್ರಸ್ತಾಪ ಮಾಡಿದ್ದೆ, ಆದರೆ ಇವತ್ತಿನವರೆಗೆ ಇದಕ್ಕೆ ಬಿಜೆಪಿಯವರು ಉತ್ತರ ಕೊಡಲಿಕ್ಕೆ ಆಗಿಲ್ಲ. ನರೇಂದ್ರ ಮೋದಿಜಿ, ಕರ್ನಾಟಕಕ್ಕೆ ಬರಗಾಲ ಇದೆ. ಸುಮಾರು 240 ಹಳ್ಳಿಗಳಲ್ಲಿ 230 ಹಳ್ಳಿಗಳನ್ನ ಬರಗಾಲ ಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದೀವಿ. ಬಹುಶಃ ಇಂಥ ಭೀಕರವಾದಂಥ ಬರಗಾಲ ಯಾವತ್ತೂ ಕೂಡ ಬಂದಿರಲಿಲ್ಲ. ನೀವು ಇವತ್ತು ನಮ್ಮ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಾವು 6 ತಿಂಗಳಾಯಿತು 18,171 ಕೋಟಿ ಪರಿಹಾರ ನಮ್ಮ ರೈತರು ಕೊಡಿ ಅಂತ ಮೆಮೊರಾಂಡಮ್ ಸಲ್ಲಿಸಿ, ಆ ಮೆಮೊರಾಂಡಮ್ಗೆ ಉತ್ತರವಾಗಿ ಸೆಂಟ್ರಲ್ ಟೀಮ್ ಬಂದು ರಿಪೋರ್ಟ್ ಕೊಟ್ಟಾಯ್ತು. ನಮ್ಮ ಮಂತ್ರಿ ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ರು, ಚೆಲುವರಾಯಸ್ವಾಮಿ ಭೇಟಿ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ರು. ಅದಾದ್ಮೇಲೆ ನಾನೇ ಸ್ವತಃ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. 20ನೇ ತಾರೀಕು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದೆ. ಇವರಿಬ್ಬರಿಗೂ ಹೇಳಿದೆ, ಕರ್ನಾಟಕದಲ್ಲಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ, ದಯಮಾಡಿ
ಪರಿಹಾರವನ್ನು ಕೊಡಿ. ನಾವು ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು ಅಂತಂದಾಗ ಇದೇನು ಪ್ರಧಾನಮಂತ್ರಿ ಅವರು ಹೇಳಿದ್ರು, ಅದನ್ನ ಸಂಬಂಧಪಟ್ಟಂತವ್ರಿಗೆ ಬಂದವರಿಗೆ ಹೇಳ್ತೇನೆ ಅಂತ ಹೇಳಿದ್ರು. ಅದಾದ್ಮೇಲೆ ಅಮಿತ್ ಶಾ ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೇನೆ, ಅವತ್ತು ಇತ್ಯರ್ಥ ಮಾಡಿ ನಿಮಗೆ ಪರಿಹಾರವನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ನರೇಂದ್ರ ಮೋದಿಜಿ ನೀವಾಗ್ಲಿ ಅಮಿತ್ ಶಾ ಅವರಾಗ್ಲಿ ಒಂದು ಮೀಟಿಂಗ್ ಅನ್ನ ಮಾಡಲಿಲ್ಲ, ಪರಿಹಾರವನ್ನು ₹1 ಬಿಡುಗಡೆ ಮಾಡಲಿಲ್ಲ. ನೀವು ಇಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ? ಯಾವ ಮುಖ ಹೊತ್ಕೊಂಡು ನೀವು ಈ ಭಾಗದ ಜನರನ್ನ ವೋಟ್ ಕೊಡಿ ಅಂತ ಕೇಳಲಿಕ್ಕೆ ನಿಮಗೆ ನೈತಿಕತೆ ಏನಿದೆ ಅಂತಕ್ಕಂಥದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ನೈತಿಕತೆ ಇಲ್ಲ ಇವರಿಗೆ. ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿಬಿಟ್ಟು ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದೆ, ಬಂದ್ ಮಾಡಿಬಿಟ್ಟಿದೆ, ಟ್ರೆಜರಿ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ನರೇಂದ್ರ ಮೋದಿಜಿ ಈ ವರ್ಷ 5 ಗ್ಯಾರಂಟಿಗಳಿಗೆ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. 36,000 ಕೋಟಿ ರೂಪಾಯಿಗಳನ್ನ ಅಂದ್ರೆ ಈ ವರ್ಷಕ್ಕೆ 24-25ನೇ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದೇವೆ. ಎಲ್ಲಿ ಬಂದ್ ಮಾಡಿದೀವಿ ಮೋದಿಜಿ? ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ಕರ್ನಾಟಕದ ಹಣಕಾಸಿನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ನಾವು ಮುಂದಿನ ವರ್ಷದ ಬಜೆಟ್ನಲ್ಲಿ ಅಂದ್ರೆ ಈ ವರ್ಷದ ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಮೋದಿ ಅವರಿದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬಹುಶಃ ಸ್ವಾತಂತ್ರ್ಯ ಭಾರತದಲ್ಲಿ ಹೆಚ್ಚು ಸುಳ್ಳು ಹೇಳದಂತ ಯಾರಾದ್ರೂ ಪ್ರಧಾನಮಂತ್ರಿ ಇದ್ರೆ ಅದು ಮಿಸ್ಟರ್ ನರೇಂದ್ರ ಮೋದಿ. ಯಾಕೆ ಸುಳ್ಳು ಹೇಳ್ತೀರಿ? ನಾನು ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದೇ ವೇದಿಕೆ ಬರ್ರಿ, ಚರ್ಚೆ ಮಾಡೋಣ. ಯಾಕಂದ್ರೆ ಅವರು ಒಂದು ಸುಳ್ಳು ಹೇಳಿದ್ರು. ಏನಪ್ಪ ಸುಳ್ಳು ಅಂತಂದ್ರೆ, ಬರಗಾಲಕ್ಕೆಲ್ಲ ದುಡ್ಡು ಕೇಳ್ತಾ ಇರೋದು ಕರ್ನಾಟಕ ಸರ್ಕಾರ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಅಮ್ಮ ನಿರ್ಮಲಾ ಸೀತಾರಾಮನ್, ನಮಗೆ ಒಂದು ಪೈಸೆನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಬೇಡಿ, ಆದ್ರೆ ಬರಗಾಲಕ್ಕೆ ತಾಯಿ ಕೊಡಮ್ಮ ಅಂತ ಹೇಳಿ ಕೇಳಬೇಕಾಗ್ತದೆ ಅವರಿಗೆ. ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ₹1 ಕೇಳಿಲ್ಲ, ಕೇಳೋದೂ ಇಲ್ಲ. ಆದರೆ ನ್ಯಾಯಯುತವಾಗಿ ಬರಗಾಲ ಪ್ರದೇಶಗಳಿಗೆ ಕೊಡಬೇಕಾದಂತಹ ಹಣವನ್ನ ಕೊಡಿ, ಅದಕ್ಕೆ ನಮಗೆ ಹಕ್ಕಿದೆ ಕೇಳಲಿಕ್ಕೆ ಅಂತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿಜಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳೂ ಕೂಡ ನಡೀತಾ ಇದ್ದಾವೆ. ಈಗ ಬಿಜೆಪಿಯವರು 3 ವರ್ಷ 10 ತಿಂಗಳು ಸರ್ಕಾರದಲ್ಲಿದ್ದರು. ಈ 3 ವರ್ಷ 10 ತಿಂಗಳಲ್ಲಿ ಮೈಸೂರು ನಗರಕ್ಕೆ ಏನಾದರೂ ₹1 ಕೆಲಸ ಮಾಡಿದಾರ? ಯಡಿಯೂರಪ್ಪ ಇರಬಹುದು, ಬಸವರಾಜ ಬೊಮ್ಮಾಯಿ ಇರಬಹುದು, ಇವರು ಯಾರಾದರೂ ಕೂಡ ₹1 ಕೆಲಸ. ಇವತ್ತು ಜಯದೇವ ಹಾಸ್ಪಿಟಲ್ ಮಾಡಿದವರು ನಾವು, ಮಾರ್ನೀಸ್ ಕಾಲೇಜ್ ಕಟ್ಟಿದವರು ನಾವು, ಹಾಸ್ಟೆಲ್ ಮಾಡಿದವರು ನಾವು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಿದವರು ನಾವು, ಡಿಸಿ ಆಫೀಸ್ ಮಾಡಿದವರು ನಾವು, ಟ್ರಾಮಾ ಸೆಂಟರ್ ಮಾಡಿದವರು ನಾವು, ಮಾರ್ನೀಸ್ ಕಾಲೇಜ್ ಮಾಡಿದವರು ನಾವು. ನೀವೇನ್ ಮಾಡಿದಿರಿ ಅಂತ ಸಾಕ್ಷಿ ಗುಡ್ಡೆ ತೋರಿಸಿ ನೋಡೋಣ. ಒಂದು ನರಸಿಂಹರಾಜ ಕ್ಷೇತ್ರ ಇರ್ಬೋದು, ಕೃಷ್ಣರಾಜ ಕ್ಷೇತ್ರ ಇರ್ಬೋದು, ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು, ಚಾಮರಾಜ ಕ್ಷೇತ್ರ ಇರ್ಬೋದು, ಯಾವ ಕ್ಷೇತ್ರಕ್ಕೂ ಕೂಡ
3 ವರ್ಷ 10 ತಿಂಗಳಾಗಿದ್ದಂತ ನರೇಂದ್ರ ಮೋದಿಜಿ ₹1 ಕೆಲಸ ಮಾಡಿಲ್ಲ. ನಿಮಗೆ ಗೊತ್ತಿಲ್ಲ. ನೀವು ಕೇಳಿ ಲೋಕಲ್ ಬಿಜೆಪಿ ಅವರಿಗೆ ಏನಾದ್ರು ಕೆಲಸ ಮಾಡಿದ್ದೀರಾ ಅಂತೇಳಿ. ಇವತ್ತು ಏನಾದ್ರೂ 40% ಕಮಿಷನ್ ಸರ್ಕಾರ ಅಂತ ಕರೆದಿದ್ರೆ ಅದು ನಾನ್ ಕರೆದದಲ್ಲ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಇದನ್ನ 40% ಕಮಿಷನ್ ಸರ್ಕಾರ ಅಂತೇಳಿ ಇಂದಿನ ಬಿಜೆಪಿ ಸರ್ಕಾರವನ್ನ ಹೇಳಿದವರು. ಅದನ್ನ ನಾವಲ್ಲ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳಿದ್ರು, ತನಿಖೆ ಮಾಡಿಸಿ ನಾವು ಎಲ್ಲ ಸಾಕ್ಷ್ಯವನ್ನು ಒದಗಿಸ್ತೀವಿ ಅಂತ ಹೇಳಿದ್ರು. ಮಾಡಲಿಲ್ಲ. ನಾನು ಕೂಡ ಒತ್ತಾಯ ಮಾಡಿದೆ, ತನಿಖೆ ಮಾಡಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದೆ. ಮಾಡಲಿಲ್ಲ. ಆದರೆ ನಾನೇ ಅಧಿಕಾರಕ್ಕೆ ಬಂದ ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ಆಯೋಗವನ್ನ ಸ್ಥಾಪನೆ ಮಾಡಿದ್ದೇನೆ. ನಿಮ್ಮ ಹತ್ರ ಏನಾದ್ರು ಸಾಕ್ಷ್ಯ ಇದ್ರೆ ನರೇಂದ್ರ ಮೋದಿಜಿ, ಬಿಜೆಪಿಯವರಿಗೆ ಸಾಕ್ಷ್ಯ ಇದ್ರೆ ನಾಗಮೋಹನ್ ದಾಸ್ ಅವರ ಇನ್ನೂ ಕೂಡ ಇದೆ, ಈ ಆಯೋಗ ಇದೆ, ಆ ಆಯೋಗದ ಮುಂದೆ ಕೊಡಿ. ನಾವು ತಪ್ಪು ಮಾಡಿದೀವಾ, ಇಲ್ಲ ಅವ್ರು ತಪ್ಪು ಮಾಡಿದೀರಾ, ನಾವು ಭ್ರಷ್ಟಾಚಾರ ಮಾಡಿದೀವಾ, ಅವ್ರು ಭ್ರಷ್ಟಾಚಾರ ಮಾಡಿರೋದು ಅಂತಕ್ಕಂಥದ್ದು ಇತ್ಯರ್ಥ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸುಳ್ಳು ಆರೋಪಗಳನ್ನು ಮಾಡೋದ್ರಿಂದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ಆದ್ರಿಂದ ನಾವು ತನಿಖಾ ಸಂಸ್ಥೆಯನ್ನ ರಚನೆ ಮಾಡಿ ಅದರ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ವಿಚಾರಣೆಗೆ ಒಳಪಡಿಸತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನರೇಂದ್ರ ಮೋದಿಜಿ, ನೀವು ಬಡವರ ಪರವಾಗಿ ಇದ್ದಿದ್ರೆ, ದಲಿತರ ಪರವಾಗಿ ಇದ್ದಿದ್ರೆ, ಹಿಂದುಳಿದವರ ಪರವಾಗಿ ಇದ್ದಿದ್ರೆ, ಅಲ್ಪಸಂಖ್ಯಾತರ ಪರವಾಗಿ ಇದ್ದಿದ್ರೆ ನೀವು ಏನಾದರೂ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ? ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ? ಬಡವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ? ಇಲ್ಲ. ಇವತ್ತಿನವರಿಗೆ ಅವರು ಶ್ರೀಮಂತರ ಪರವಾಗಿ ಕೆಲಸ ಮಾಡಿದ್ದಾರೆ ಹೊರತು ಬಡವರ ಪರವಾಗಿ ಒಂದೇ ಒಂದು ಕೆಲಸ ಮಾಡಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಗಿದೆ. 10 ವರ್ಷಗಳ ಹಿಂದೆ ಹೇಳಿದ್ರಿ, ವಿದೇಶದಲ್ಲಿ ಕಪ್ಪು ಹಣ ಇದೆ, ವಿದೇಶದಲ್ಲಿ ಕಪ್ಪು ಹಣ ಕಾಂಗ್ರೆಸ್ನವರು ಮತ್ತು ಬೇರೆಯವರು ಇಟ್ಟಿರ್ತಕ್ಕಂಥ ಸ್ವಿಟ್ಜರ್ಲೆಂಡ್ ನಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣವನ್ನು ತಂದು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಅವರ ಅಕೌಂಟ್ಗಳಿಗೆ ಹಾಕ್ತೀನಿ ಅಂತ ಹೇಳಿದ್ರಿ. ಇವತ್ತಿನವರಿಗೆ ₹15 ಹಾಕಿದ್ದೀರಾ ನರೇಂದ್ರ ಮೋದಿಜಿ? ಇವತ್ತಿನವರಿಗೆ ₹1 ಹಾಕಿದ್ದೀರಾ? ಯುವಕ ಯುವತಿಯರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ರಿ. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 10 ವರ್ಷಗಳಾದರೂ ಕೂಡ 20 ಕೋಟಿ ಬದಲಿಗೆ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಬೆಲೆ ಏರಿಕೆಯನ್ನು ತಗ್ಗಿಸ್ತೀನಿ, ಬಡವರ ಕಷ್ಟವನ್ನು ಹೋಗಲಾಡಿಸ್ತೇನೆ, ಅಚ್ಛೇದಿ ನಾಯಕ ಅಂತ ಹೇಳಿದ್ರಿ. ಅಚ್ಛೇದಿ ನಾಯಕ ನರೇಂದ್ರ ಮೋದಿಜಿ 10 ವರ್ಷಗಳಾಯ್ತು. ಅಚ್ಛೇದಿನ ಬಂತ?
ಬಂದಿದೆಯಾ ನಿಮಗೆ? ಪೆಟ್ರೋಲ್ ಬೆಲೆ ಕಡಿಮೆ ಆಗಿದೆಯಾ? ಡೀಸೆಲ್ ಬೆಲೆ ಕಡಿಮೆ ಆಗಿದೆಯಾ? ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆಯಾ? ಗೊಬ್ಬರದ ಬೆಲೆ ಕಡಿಮೆ ಆಗಿದೆಯಾ? ಅಕ್ಕಿ ಬೆಲೆ ಕಡಿಮೆ ಆಗಿದೆಯಾ? ಜೋಳದ ಬೆಲೆ ಕಡಿಮೆ ಆಗಿದೆಯಾ? ಗೋಧಿ ಬೆಲೆ ಕಡಿಮೆ ಆಗಿದೆಯಾ? ಎಣ್ಣೆ ಬೆಲೆ ಕಡಿಮೆ ಆಗಿದೆಯಾ? ಇಲ್ಲ. ಮತ್ತೆ ಇಲ್ಲಿ ಅಚ್ಚೇ ದಿನ ನರೇಂದ್ರ ಮೋದಿಜಿ, ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಇವುಗಳ ಬಗ್ಗೆ ಒಂದು ಮಾತಾಡಲ್ಲ ನರೇಂದ್ರ ಮೋದಿ. ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ದಲಿತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ. ನಾನು ಕೇಳ್ತೀನಿ ನರೇಂದ್ರ ಮೋದಿಜಿ, ನೀವು 10 ವರ್ಷ ಅಧಿಕಾರದಲ್ಲಿದ್ರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವರ ಜಾತಿಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸದಲ್ಲಿ ಆ ಜನಾಂಗಕ್ಕೆ ವಿಶೇಷವಾದಂತಹ ಅನುದಾನವನ್ನು ನೀಡತಕ್ಕಂಥ ಕೆಲಸ ಮಾಡಿದ್ದೀರಾ, ಕಾನೂನನ್ನು ಮಾಡಿದ್ದೀರಾ. ನಾನು ಅಧಿಕಾರಕ್ಕೆ ಬಂದ 2013ರಲ್ಲಿ ಬಂದ ಮೊದಲನೇ ವರ್ಷನೇ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯನ್ನು ಪಾಸ್ ಮಾಡದು. ಅದರ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾಯ್ದೆಯನ್ನ ಮಾಡಿದದ್ದು. ಇಡೀ ದೇಶದಲ್ಲಿ ಕರ್ನಾಟಕ 2ನೇ ರಾಜ್ಯ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕದಲ್ಲಿ 24.1% ಇದ್ದಾರೆ. ಅಭಿವೃದ್ಧಿ ಹಣದಲ್ಲಿ 24.1% ಅನುದಾನ ಖರ್ಚಾಗಬೇಕು. ಅದು ಲ್ಯಾಪ್ಸ್ ಆಗಬಾರದು. ಒಂದು ವೇಳೆ ಖರ್ಚಾಗದೇ ಇದ್ರೆ ಅದು ಮುಂದಿನ ವರ್ಷಕ್ಕೆ ಅದು ಮುಂದುವರಿಯಬೇಕು. ಅದನ್ನು ಸೇರಿಸಿ ಮುಂದಿನ ವರ್ಷದ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕಾಯ್ದೆಯನ್ನು ತಂದದ್ದು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ರಾಜ್ಯ. ಬಡ್ತಿನಲ್ಲಿ ಮೀಸಲಾತಿ ಸುಪ್ರೀಂ ಕೋರ್ಟ್ನವರು ರದ್ದು ಮಾಡಿಬಿಟ್ಟಿದ್ರು. ಅದನ್ನ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಕೊಡಬೇಕು ಅಂತ ಹೇಳಿ ಕಾನೂನು ಮಾಡಿ ಇವತ್ತು ಬಡ್ತಿನಲ್ಲಿ ಮೀಸಲಾತಿಯನ್ನು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಬಹಳ ಬೆಲೆ ಏರಿಕೆ ಆಯ್ತು, ನಿರುದ್ಯೋಗ ಆಯ್ತು, 15 ಲಕ್ಷ ತಂದು ಕೊಡ್ಲಿಲ್ಲ. ಇವತ್ತು ಬಡವರು ಕಷ್ಟದಲ್ಲಿದ್ದಾರೆ ಅಂತೇಳಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ಚುನಾವಣೆ ಪೂರ್ವದಲ್ಲಿ 2023ಕ್ಕಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ, 2ನೇ ಗ್ಯಾರಂಟಿ ಗೃಹ ಜ್ಯೋತಿ, 3ನೇ ಗ್ಯಾರಂಟಿ ಅನ್ನಭಾಗ್ಯ, 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ, 5ನೇ ಗ್ಯಾರಂಟಿ ಯುವ ನಿಧಿ. ಈ 5 ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡಿದ್ರು ಬಿಜೆಪಿಯವರು. ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಖಜಾನೆಯೆಲ್ಲ ಖಾಲಿ ಮಾಡ್ಬಿಡ್ತದೆ ಅಂತೇಳಿ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು 2023. ಜೂನ್ 11ಕ್ಕೇನೆ ನಾನು ಆದೇಶ ಹೊರಡಿಸಿದೆ. ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರೆಲ್ಲರೂ ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು ಅಂತ ಮಾಡಿದಿನ ಇಲ್ಲ ಹೆಣ್ಮಕ್ಳೆಲ್ಲ ಕೈ ಎತ್ತಿ ನೋಡೋಣ. ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದೆ ಜೂನ್
11ನೇ ತಾರೀಕು. ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಗುಲ್ಬರ್ಗದಲ್ಲಿ ಚಾಲನೆಯನ್ನು ಕೊಟ್ಟು ಇವತ್ತು 200 ಯೂನಿಟ್ ಒಳಗಡೆ ಯಾರು ವಿದ್ಯುತ್ ಅನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಕಟ್ತಾ ಇದ್ದೀರಾ ಬಿಲ್ಲ ನೀವು? ಬಡವರೆಲ್ಲ ಕೈ ಎತ್ತಿ ನೋಡ, ಯಾರ್ಯಾರು ಕಟ್ತಾ ಇಲ್ಲ? ಇದನ್ನ ಯಾರು ಮಾಡಿದವರು? ಬಿಜೆಪಿ ಸರ್ಕಾರ ಯಾವಾಗಲೂ ಮಾಡಿಲ್ಲ. ಗೃಹ ಲಕ್ಷ್ಮಿ ಇದೇ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಪ್ರತಿ ತಿಂಗಳು 1,17,00,000 ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ? 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆ. 2,000 ರೂಪಾಯಿ ಇವ್ರು ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ಯಾವತ್ತಾರು ಕೊಟ್ಟಿದ್ರ? ಬಂದು ಇಲ್ಲಿ ಭಾಷಣ ಹೊಡಿತೀರಿ? ನರೇಂದ್ರ ಮೋದಿಜಿ ವೋಟ್ ಕೊಡಿ ನಮಗೆ. ಯುವ ನಿಧಿ ಕಾರ್ಯಕ್ರಮವನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ವಿವೇಕಾನಂದರವರ ಜನ್ಮದಿನದಂದು ಚಾಲನೆಯನ್ನು ಕೊಟ್ಟು ಯಾರು ಪದವೀಧರ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಅವರಿಗೆ 1,500 ರೂಪಾಯಿ. ಇದನ್ನ ನಾವೆಲ್ಲ ಮಾಡೋದು. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋನ ಹೊರಡಿಸಿದೆ. ನ್ಯಾಯ ಪತ್ರ ಅಂತಕ್ಕಂಥ ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅವರೆಲ್ಲರೂ ಕೂಡ ಇವತ್ತು ದೇಶದ ಮುಂದೆ ನ್ಯಾಯ ಪತ್ರವನ್ನು ಇಟ್ಟಿದ್ದಾರೆ. ನಾವು ಒಂದು ತಿಂಗಳಿಗೆ ಮಹಿಳೆಯರಿಗೆ 2,000 ಕೊಟ್ರೆ ಅವರು ಒಂದು ವರ್ಷಕ್ಕೆ 1,00,000 ರೂಪಾಯಿ. ಹೇಳಿ ನೀವೇ ಯಾರಿಗೂ ಓಟ್ ಹಾಕ್ಬೇಕು ಅಂತ? ಯಾರಿಗೂ ಓಟ್ ಹಾಕ್ಬೇಕು? 1,00,000 ರೂಪಾಯಿ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆ ಭರವಸೆಯ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿದ್ದಾರೆ. ಜೊತೆಗೆ ಎಂಎಸ್ಪಿ ರೈತರಿಗೆ ಅವರು ಬೆಳೆದಂತ ಆಹಾರ ಪದಾರ್ಥಗಳಿಗೆ ನ್ಯಾಯಯುತವಾದಂತಹ ಬೆಲೆ ಸಿಗಬೇಕು. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಾಮಿನಾಥನ್ ವರದಿ ಏನಪ್ಪ ಹೇಳ್ತದೆ ಅಂತಂದ್ರೆ 100 ರೂಪಾಯಿ ವ್ಯವಸಾಯಕ್ಕೆ ಖರ್ಚು ಮಾಡಿದ್ರೆ 150 ರೂಪಾಯಿ ಸಿಗಬೇಕು ಒಂದು ಕ್ವಿಂಟಾಲ್ಗೆ. ಇದು ಸ್ವಾಮಿನಾಥನ್ ವರದಿ ಹೇಳ್ತಕ್ಕಂಥದ್ದು. ಎಷ್ಟು ವ್ಯವಸಾಯಕ್ಕೆ ಖರ್ಚು ಮಾಡಿರ್ತೀವಿ ಅದರ ಮೇಲೆ 50% ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆಮೇಲೆ ಕಾರ್ಮಿಕರಿಗೆ NREGS ನಲ್ಲಿ ಈಗ ಪ್ರತಿ ದಿನ ಸಿಗ್ತಕ್ಕಂಥ ಕೂಲಿ 400 ರೂಪಾಯಿಗಳನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 1,00,000 ರೂಪಾಯಿ 1,00,000 ರೂಪಾಯಿಯನ್ನ ನಿರುದ್ಯೋಗ ಭತ್ಯೆಯನ್ನಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು ಯಾವತ್ತೂ ಕೂಡ ಮಾತಿಗೆ ತಪ್ಪುಗಳಲ್ಲ. ಮಾತು ತಪ್ಪಿಸ್ಕೊಂಡ್ರೆ ರಾಜಕೀಯನೇ ಬಿಟ್ಬಿಡ್ತೀನಿ. ಅಧಿಕಾರದಲ್ಲಿ ಯಾವತ್ತೂ ಕೂಡ ಮುಂದುವರಿಲಿಕ್ಕೆ ಹೋಗಲ್ಲ. ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಕೇಂದ್ರ ಸರ್ಕಾರ ಈಗ ತೆಲಂಗಾಣದಲ್ಲಿ 6 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು.
ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ. ದೇಶದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ, ಇಂಡಿಯಾ ಅಧಿಕಾರಕ್ಕೆ ಬಂದ್ರೆ ಆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಗ್ಯಾರಂಟಿಗಳ ಟೀಕೆ ಮಾಡಿ ಒಂದು ಮಾತನ್ನ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಸಿದ್ದರಾಮಯ್ಯನವರು ಆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ನಮ್ಮ ರಾಜ್ಯದ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಅಂತ. 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು, ಲೋಕಸಭಾ ಸದಸ್ಯರಾಗಿದ್ದಂಥವರು, ಈಗ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವರು. ಮಾನ್ಯ ಕುಮಾರಸ್ವಾಮಿ ಅವರೇ, ಈ ರೀತಿ ಹೆಣ್ಣುಮಕ್ಕಳಿಗೆ ಅಗೌರವವನ್ನ ತರ್ತಕ್ಕಂಥ ರೀತಿಯಲ್ಲಿ ಮಾತಾಡಿದಿರಲ್ಲ, ನಿಮಗೆ ಶೋಭೆ ತರ್ತದ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಬೇಕಾಗ್ತದೆ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದನ್ನ ಪ್ರತಿಭಟಿಸತಕ್ಕಂಥ ಕೆಲಸವನ್ನ ಮಾಡಲೇಬೇಕು. ದಾರಿ ತಪ್ಪೋದು ಅಂದ್ರೆ ಏನು? ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅಂತಂದ್ರೆ ಏನು ಅರ್ಥ ಏನು? ಅದರಿಂದ ನಾನು ನಿಮಗೆ ಬಿಡ್ತೀನಿ, ನಾನು ಹೇಳಕ್ ಹೋಗಲ್ಲ. ನಿಮಗೆ ಅಗೌರವ ಆಗಿದ್ರೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ರೆ ಕೂಡಲೇ ಪ್ರತಿಭಟಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಅಷ್ಟೇ ಅಲ್ಲ, ನಮ್ಮ ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರನ್ನ ಸೋಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ನನಗೆ ಗೊತ್ತಿದೆ, ನರಸಿಂಹರಾಜ ಕ್ಷೇತ್ರ ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲದೆ ಹೋದ್ರೆ ತನ್ವೀರ್ ಶೇಟ್ 6 ಸಾರಿ ಗೆಲ್ಲಕ್ಕಾಯ್ತಿತ್ತ? ಕಾಂಗ್ರೆಸ್ನಿಂದ 6 ಸಾರಿ. ಅವರಪ್ಪ ಅಜಿತ್ ಶೇಟ್ ಅವರು 6 ಸಾರಿ, ಅವ್ರ ದೊಡ್ಡಪ್ಪ ಒಮ್ಮೆ, ಒಟ್ಟು ಎಷ್ಟಾಯ್ತಪ್ಪ? 13 ಸಾರಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು. 13 ಸಾರಿ ಕಾಂಗ್ರೆಸ್. ಮುಂದೇನು ಕೂಡ ತನ್ವೀರ್ ಶೇಟ್ ಗೆಲ್ತಾರೆ ಅಂತ ನಂಬ್ಕೊಂಡಿದ್ದೀನಿ ನಾನು. ಇನ್ನು ವಯಸ್ಸಿದೆ ಅಲ್ಲ, ಎಷ್ಟು ವಯಸ್ಸೀಗ ನಿನಗೆ? 56. ನನಗೆ 77, ನನಗಿಂತ 21 ವರ್ಷ ಚಿಕ್ಕವನು ನೀನು. ಐವತ್ತಾರು ವರ್ಷಕ್ಕೆ 6 ಬಾರಿ ಕರ್ನಾಟಕದಲ್ಲಿ ಶಾಸಕರಾಗಿ, ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ತಂದೆ ಅಜಿತ್ ಶೇಟ್ ಅವರು ಕೂಡ 6 ಬಾರಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ದೊಡ್ಡಪ್ಪ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರಿಂದ ನರಸಿಂಹರಾಜ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರ ಕೋಟೆ ಅಂತಕ್ಕಂಥದನ್ನ ಹೇಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಭದ್ರಕೋಟೆ. ಯಾಕೆಂದ್ರೆ ನಾನು ಸಣ್ಣ ವಯಸ್ಸಿನಿಂದ ನೋಡ್ತಾ ಇದ್ದೀನಿ. ನಾನು ಹೈಸ್ಕೂಲ್ ಓದುವಾಗ ಇಲ್ಲೇ ಇದ್ದೆ, ಎನ್ಆರ್ ಮೊಹಲ್ಲಾದಲ್ಲೇ ಇದ್ದೆ. ಆಮೇಲೆ ಪಿಯುಸಿ ಓದೋವರೆಗೂ ಕೂಡ ಎನ್ಆರ್ ಮೊಹಲ್ಲಾದಲ್ಲೇ ಇದ್ದೆ. ಆಗಾಗ ಇನ್ನೂ ನನಗೆ ವೋಟಿಂಗ್ ರೈಟ್ ಬಂದಿರಲಿಲ್ಲ. ಇವತ್ತು 18 ವರ್ಷದವರಿಗೆಲ್ಲ ವೋಟಿಂಗ್ ರೈಟ್ ಕೊಟ್ಟವರು ಯಾರು? ರಾಜೀವ್ ಗಾಂಧಿಯವರು. ಭಾರತೀಯ ಜನತಾ ಪಕ್ಷ ಅಲ್ಲ, ಭಾರತೀಯ ಜನತಾ ಪಕ್ಷದವರು. ನಾವು ದೇಶಭಕ್ತರು ಅಂತ ಕರೀತಾರೆ. ನಾನು ಕೇಳ್ತೇನೆ, ಆ ದೇಶಭಕ್ತಿ ಅನ್ನೋದಕ್ಕೆ ಅರ್ಥ ಏನು ಅಂತಕ್ಕಂಥದನ್ನ ವಿವರಣೆ ಕೊಡಬೇಕಾಗ್ತದೆ. ಅವರು ಕಾಂಗ್ರೆಸ್ನವರು ದೇಶಭಕ್ತರು ಅಲ್ವಾ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ದೇಶಭಕ್ತರು ಅಲ್ವಾ? ನಾನು ಕೇಳ್ತೀನಿ ಬಿಜೆಪಿಯವರಿಗೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಾದರೂ ಆರ್ಎಸ್ಎಸ್ನವರು, ಬಿಜೆಪಿಯವರು ಭಾಗವಹಿಸಿದ್ರ? ಒಬ್ಬನೇ ಒಬ್ಬ ಆರ್ಎಸ್ಎಸ್ನವರಾಗ್ಲಿ ಬಿಜೆಪಿಯವರಾಗ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ
ಹುತಾತ್ಮರಾಗಿರ್ತಕ್ಕಂಥದನ್ನ ತೋರಿಸಿ ನೋಡೋಣ, ಒಬ್ಬರನ್ನು ತೋರಿಸಿ ನೋಡೋಣ. ಬ್ರಿಟಿಷ್ನವರು ಈ ದೇಶವನ್ನು 200 ವರ್ಷಗಳ ಕಾಲ ಆಳಿದ್ರು. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಾಗ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕರೆ ಕೊಟ್ಟರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಕರೆ ಕೊಟ್ಟರು. ಆ ಕರೆಗೆ ಓಗೊಟ್ಟು ಲಕ್ಷಾಂತರ ಜನ ಮೂವ್ಮೆಂಟ್ ನಲ್ಲಿ ಭಾಗವಹಿಸಿದ್ರು. ಆದರೆ RSSನವರು ಭಾಗವಹಿಸಲಿಲ್ಲ. ಬಿಜೆಪಿ ಹುಟ್ಟೇ ಇರಲಿಲ್ಲ 42ನೇ ಇಸ್ವಿನ. ಯಾಕಂದ್ರೆ 1925ನೇ ಇಸ್ವಿನಲ್ಲಿ RSS ಹುಟ್ಟಿತು. 42ರಲ್ಲಿ ಗೋಲ್ವಾಲ್ಕರ್ ಅಧ್ಯಕ್ಷರಾಗಿದ್ದರು. 1925ನೇ ಇಸ್ವಿನಲ್ಲಿ RSS ಅನ್ನು ಹುಟ್ಟಾಕಿದವರು ಎಡ್ಗೆ ವಾರ್ ಅವರಾಗ್ಲಿ, ಗೋಲ್ವಾಲ್ಕರ್ ಆಗಲಿ, ಸಾವರ್ಕರ್ ಆಗಲಿ ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥವ್ರು, ನಿಮ್ಮನ್ನೆಲ್ಲ ಸ್ವತಂತ್ರರನ್ನಾಗಿ ಮಾಡಿರ್ತಕ್ಕಂಥವ್ರು, ನಿಮಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷವೇ ಹೊರತು ಭಾರತೀಯ ಜನತಾ ಪಕ್ಷ ಅಲ್ಲ ಅಂತಕ್ಕಂಥದನ್ನ ಇವತ್ತು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವತ್ತಾರು ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡಿದೆಯಾ? ಮಹಿಳೆಯರ ಪರವಾಗಿ ಮಾತಾಡಿದ ಕೆಲಸ ಮಾಡಿದರ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟರು. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನ ಇಡೀ ದೇಶದ ಜನರಿಗೆ ಅನ್ವಯ ಆಗಬೇಕು ಅಂತ ಹೇಳಿದ್ರು. ಸಮಾಜ ನಿರ್ಮಾಣ ಆಗಬೇಕು. ಈ ದೇಶದ ಸಂಪತ್ತಲ್ಲಿ ಎಲ್ರಿಗೂ ಹಂಚಿಕೆ ಆಗಬೇಕು. ಅಧಿಕಾರದಲ್ಲಿ ಪಾಲು ಸಿಗಬೇಕು. ಕೆಲವೇ ಜನರ ಕೈನಲ್ಲಿ ಅಧಿಕಾರ ಇರಬಾರದು, ಕೆಲವೇ ಜನರ ಕೈನಲ್ಲಿ ಸಂಪತ್ತು ಇರಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಬಲಾಢ್ಯರ ಕೈನಲ್ಲಿ ಯಾವತ್ತೂ ಕೂಡ ಅಧಿಕಾರ ಇರಬಾರದು, ಶ್ರೀಮಂತರ ಕೈನಲ್ಲಿ ಯಾವತ್ತೂ ಕೂಡ ಅಧಿಕಾರ ಇರಬಾರದು. ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ, ಶ್ರೀಮಂತರ ಕೈನಲ್ಲಿ ಅಧಿಕಾರ ಇದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಂವಿಧಾನ ರಕ್ಷಣೆ ಆಗಬೇಕಾದ್ರೆ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ, ಅಧಿಕಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಸಾಧ್ಯವೇ ಹೊರತು ಬಿಜೆಪಿಯವರ ಕೈನಲ್ಲಿ ಪ್ರಜಾತಂತ್ರ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಇವನ್ನ ಉಳಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಇರತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ, ಸಂವಿಧಾನ ಇಲ್ಲದೆ ಹೋದ್ರೆ ನಾವ್ಯಾರು ಉಳಿಯಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಇದಾರಲ್ಲ, ಅವರು ಪ್ರಧಾನಮಂತ್ರಿ ಆಗಿರೋದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ನಮ್ಮ ಸಂವಿಧಾನ ಇಲ್ಲದೆ ಹೋದ್ರೆ ನರೇಂದ್ರ ಮೋದಿ ಅವರು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ಸಂವಿಧಾನ ಎಲ್ರಿಗೂ ಅರ್ಥ ಆಗ್ಬೇಕು, ಸಂವಿಧಾನದ ಧ್ಯೇಯೋದ್ದೇಶಗಳು ಎಲ್ರಿಗೂ ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವಪ್ಪನವರು ಪ್ರತಿ ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೊತ್ತಾಗಬೇಕು ಎಲ್ರಿಗೂ ಕೂಡ ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಸಂವಿಧಾನ ಬಹಳ ಸ್ಪಷ್ಟವಾಗಿ ಇರ್ತದೆ, ಸಹಿಷ್ಣುತೆ ಇರಬೇಕು.
ಎಲ್ಲರೂ ಕೂಡ ಸಮಾನವಾಗಿ ಬಾಳಬೇಕು. ಸಹಿಷ್ಣುತೆ ಅಂದ್ರೆ ಇನ್ನೊಂದು ಧರ್ಮದ ಬಗ್ಗೆ ಗೌರವದಿಂದ ಕಾಣ್ತಕ್ಕಂಥ ಕೆಲಸ ಆಗ್ಬೇಕು, ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು. ಅದು ಸಹಿಷ್ಣುತೆ. ಎಲ್ಲರೂ ಕೂಡ ಸಮಾನವಾಗಿ ಇರಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಅದನ್ನ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದು ಎಷ್ಟು ಜನಕ್ಕೆ ಬಿಜೆಪಿಯವರು ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥವರಲ್ಲ, ಪ್ರಜಾಪ್ರಭುತ್ವದ ಪರವಾಗಿರ್ತಕ್ಕಂಥವರಲ್ಲ. ಯಾಕಂತಾರೆ ಅವರು ಬಿಜೆಪಿಯವರು ಯಾವಾಗಲೂ ಕೂಡ ಜರ್ಮನಿಯ ಹಿಟ್ಲರ್, ಇಟಲಿಯ ಮುಸೋಲಿನಿ, ಫ್ರಾನ್ಸ್ನ ಫ್ರಾಂಕೋ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅವರು ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳಿದವರು ಯಾರು? ಅನಂತ್ ಕುಮಾರ್ ಹೆಗ್ಡೆ ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ರು, ಈಗಲೂ ಸಿಟಿಂಗ್ ಎಂಪಿ. ಅವರು ಮಂತ್ರಿಯಾಗಿರುವಾಗ ಹೇಳಿದ್ರು ಕೊಪ್ಪಳದಲ್ಲಿ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ನರೇಂದ್ರ ಮೋದಿ ಅವರು ಯಾವತ್ತಾರು ಅದನ್ನು ಖಂಡಿಸಿದಾರ? ಅಮಿತ್ ಶಾ ಅವರು ಯಾವತ್ತಾದ್ರೂ ಕೂಡ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದಾರ? ಈಗ ಲೋಕಸಭಾ ಸದಸ್ಯರಾಗಿ ಹೇಳಿದ್ರು, ನಾವು 400 ಜನ ಗೆದ್ರೆ 400 ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ. ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ. ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇರ್ಲಿಕ್ಕೆ ಸಾಧ್ಯನಾ? ಸಂವಿಧಾನದ ಬಗ್ಗೆ ಗೌರವ ಇರ್ಲಿಕ್ಕೆ ಸಾಧ್ಯನಾ? ವಂಚ ಆಗ್ತಾ ಇದ್ದಾರೆ. ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ. ಒಂದು ವೇಳೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ, ಬುಡಮೇಲೆ ಮಾಡ್ತಾರೆ ಅಂತಕ್ಕಂಥದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಸಂವಿಧಾನ ಉಳಿಬೇಕಾದ್ರೆ, ಪ್ರಜಾತಂತ್ರ ಉಳಿಬೇಕಾದ್ರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಅವರಿಗೆ ಮತವನ್ನು ಕೊಟ್ಟು ಅವರನ್ನು ಆರಿಸಿ ಕಳಿಸಿಕೊಡ್ಬೇಕು. ಹೋದ್ ಸಾರಿ 25 ಜನ ಎಂಪಿಗಳು ಹೋಗಿದ್ರು ಪಾರ್ಲಿಮೆಂಟ್ಗೆ. 25 ಜನ ಎಂಪಿಗಳು. ಯಾರಾದರೂ ಕೂಡ ಒಬ್ರು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದಾರ? ಯಾರಾದ್ರೂ ಒಬ್ಬ ಎಂಪಿ? ಇಲ್ಲಿ ಪ್ರತಾಪ್ ಸಿಂಹ ಇದ್ರು 10 ವರ್ಷಗಳಿಂದ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಟ್ಟಿದ್ದಾರ? ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ನರೇಂದ್ರ ಮೋದಿಜಿ ಅನ್ಯಾಯ ಮಾಡಬೇಡಿ ಅಂತ ಹೇಳಿದಾರ? ಕರ್ನಾಟಕಕ್ಕೆ ಬರಬೇಕಾದಂತ ಅನುದಾನವನ್ನು ತಗೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಾರ? ಇಲ್ಲಿ ಭಾಷಣ ಮಾಡ್ಬಿಟ್ಟು ಹೋಗಿದ್ದಾರೆ, ವಿದ್ಯಾರ್ಥಿ ವೇತನ ನಿಲ್ಲಿಸ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ. ಅದರ ಬದಲಿಗೆ ನಿಲ್ಲಿಸಿರೋರು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ. ಯಾಕಂತಂದ್ರೆ 7, 8 ಮತ್ತು ಪ್ರಾಥಮಿಕ ಶಿಕ್ಷಣ ಇವರೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದವರು ಇದೇ ನರೇಂದ್ರ ಮೋದಿಯವರ ಸರ್ಕಾರ. ನಾವು ಬಂದ ಮೇಲೆ ಅವನ್ನೆಲ್ಲ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಯಾಕ್ರಿ ಸುಳ್ಳು ಹೇಳ್ತೀರಿ? ನರೇಂದ್ರ ಮೋದಿಜಿ ಬಂದಾಗ ಒಂದೊಂದು ಸುಳ್ಳು ಹೇಳ್ಬಿಡೋ ಹೋಗೋದು. ನರೇಂದ್ರ ಮೋದಿಜಿಯವರು ಬಂದ್ರೆ ನಾವೆಲ್ಲ ಗೆದ್ಬಿಡ್ತೀವಿ ಅಂತ ಬಹಳ ಜನ ಅಭ್ಯರ್ಥಿಗಳು ತಿಳ್ಕೊಂಡಿದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಗೆಲ್ತಕ್ಕಂಥ ಶಕ್ತಿ ಇಲ್ಲ. ನರೇಂದ್ರ ಮೋದಿ ಮುಖ ತೋರಿಸಿ ನರೇಂದ್ರ ಮೋದಿ ಅವರು ಮುಖ ತೋರಿಸಿ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀರಿ. ಇವತ್ತು ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಗಾಳಿ ಇಲ್ಲ. ಇವತ್ತು ಇರ್ತಕ್ಕಂಥದ್ದು ಗ್ಯಾರಂಟಿಯ ಗಾಳಿ, ಗ್ಯಾರಂಟಿಯ ಅಲೆ. ಇವತ್ತಿನವರೆಗೆ ಮನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ,
ಈ ಮನೆ ಬಡವರಿಗೆ ಮನೆ ಕೊಡ್ಲಿಕ್ಕೆ 7.5 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್ ಇರ್ತಕ್ಕಂಥದ್ದು. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿ, ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥದ್ದು 1,20,000 ರೂಪಾಯಿ. ಇನ್ನು ಉಳಿದ್ದು ಫಲಾನುಭವಿಗಳು ಕೊಡಬೇಕು. ಜಮೀರು ವಸತಿ ಸಚಿವರು ನನ್ನ ಬಳಿ ಬಂದ್ರು, ಬಡವರ ಕೈಲಿ ಕಟ್ಟಕ್ಕಾಗಲ್ಲ, ಅರ್ಧಂಬರ್ಧ ಆಗ್ಬಿಟ್ಟಿದ್ದಾವೆ ಮನೆಗಳು ಅಂತ ಹೇಳಿದ್ರು. ನಾನು ಹೇಳಿದೆ, ಫಲಾನುಭವಿಗಳು ಕೊಡ್ತಕ್ಕಂಥ ಹಣವನ್ನ ನಾನು ಕೊಡ್ತೀನಿ, ಹೋಗುಪ್ಪ ಮನೆ ಕಟ್ಟಿ ಮುಗಿಸು ಅಂತ ಹೇಳಿದೆ ನಾನು. ಈಗ 36,000 ಮನೆಗಳನ್ನ ಕಟ್ಟಿಸಿ ಅವನ್ನ ಹಂಚಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನರೇಂದ್ರ ಮೋದಿಯವರು 1.5 ಲಕ್ಷ ರೂಪಾಯಿ ಕೊಟ್ಟು 1.5 ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ಮನೆಗೆ. ಆಮೇಲೆ GST ಎಷ್ಟು ಕಲೆಕ್ಟ್ ಮಾಡ್ತಾರೆ ಗೊತ್ತಾ? 18% GST ಕಲೆಕ್ಟ್ ಮಾಡೋದು. 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು 1,38,000 ರೂಪಾಯಿ GST ಕಲೆಕ್ಟ್ ಮಾಡ್ತಿರಲ್ಲ, ನೀವ್ ಎಷ್ಟು ಕೊಟ್ಟದ್ದು ಹೇಳಿ? ಬರೀ 12,000 ರೂಪಾಯಿ. ಅದಕ್ಕೆ ಹೆಸರೇನು ಗೊತ್ತಾ? ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಕೊಡೋದು 1.5 ಲಕ್ಷ, GST ಮೂಲಕ ಕಲೆಕ್ಟ್ ಮಾಡ್ಕೊಳ್ಳೋದು 1,38,000 ರೂಪಾಯಿ. 12,000 ರೂಪಾಯಿ ಕೊಟ್ಬಿಟ್ಟು ಮನೆ ಕಟ್ಟಿಸ್ತೀರಾ? ಇಲ್ಲಿ ಹಿಂದೆ ಈ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ, 3 ವರ್ಷ 10 ತಿಂಗಳು. ಈ 3 ವರ್ಷ 10 ತಿಂಗಳಲ್ಲಿ ಒಂದೇ ಒಂದು ಹೊಸ ಮನೆ ಮಂಜೂರು ಮಾಡಲಿಲ್ಲ, ಒಂದೇ ಒಂದು ಮನೆ ವಸೂರು ಮಾಡಲಿಲ್ಲ. ನಾವು ಅಧಿಕಾರದಲ್ಲಿದ್ದಾಗ 2013ರಿಂದ 2018ರವರೆಗೆ ಇದ್ದಾಗ ತಿಂಗಳಿಗೆ 3 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದು. ಕೊಟ್ಟ ಮಾತಿನಂತೆ 14,46,000 ಮನೆಗಳನ್ನ ಕಟ್ಟಿಸ್ಕೊಟ್ಟ. 14,46,000 ಮನೆಗಳನ್ನ ಕಟ್ಟಿಸ್ಕೊಟ್ಟ. ನಿಮ್ ಕೈಲಿ ಒಂದು ಮನೆ ಕಟ್ಟಿಸ್ಕೊಡಕ್ಕಾಗ್ಲಿಲ್ವಲ್ಲ? ಕಟ್ಟಿದಾರ? ಇಲ್ಲ. ಅದರಿಂದ ದಯಮಾಡಿ ಸಮಯ ಆಗ್ಬಿಟ್ಟದೆ, ನಾನು ಭಾಷಣ ಮುಂದುವರಿಸಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ತೀರಿ ಅಲ್ವಾ? ನೀವು ಆಶೀರ್ವಾದ ಮಾಡಿದ್ರೆ ತನ್ವೀರ್ ಸೇಠನ ಕೈಯನ್ನು ಬಲಪಡಿಸಿದಾಗ ಆಗ್ತದೆ, ನಮ್ಮ ಕೈಯನ್ನು ಬಲಪಡಿಸಿದಾಗ ಆಗ್ತದೆ, ನಮ್ಮ ಸರ್ಕಾರಕ್ಕೆ ಶಕ್ತಿಯನ್ನು ಕೊಟ್ಟಾಗ ಆಗ್ತದೆ ಅಂತ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.